ಅಭಿವೃದ್ಧಿ ಕಾರ್ಯ ಎನ್ನುವುದು ಕವಿ ದಿನಕರ್ ದೇಸಾಯಿ ಬರೆದಿರುವಂಥ ಒಂದು ಚುಟುಕ. ಈ ಅಭಿವೃದ್ಧಿ ಕಾರ್ಯ ಹೇಗೆ ನಡೀತದೆ, ಅದರ ಹಣೆ ಬರ ಏನು, ಅದರ ರೀತಿ ಏನು, ನೀತಿ ಏನು ಅನ್ನೋದನ್ನು ಒಂದು ಕೋಡು ಬಳೆಯ ಒಂದು ಉದಾಹರಣೆ ಮೂಲಕ ಅವರು ವಿವರಿಸ್ತಾರೆ. ಕೋಡು ಬಳೆಯಾಯ್ತಂತೆ ಅಭಿವೃದ್ಧಿ ಕಾರ್ಯ, ಹೀಗೆಂದರೇನಯ್ಯ ಹೇಳು ಮಾರಾಯ, ತುಸು ವಿಚಾರಿಸಿ ನೋಡು ಒಂದೆಡೆಗೆ ಕೂತು, ಕೋಡು ಬಳೆ ಎನ್ನುವುದು ನಡುಮಧ್ಯ ತೂತು ಅಂತ. ನಮ್ಮಲ್ಲಿ ವಡೆಯನ್ನು ಮಧ್ಯದಲ್ಲಿ ತೂತು ಮಾಡ್ತಾರೆ. ಕೋಡು ಬಳೆ ಅಂದರೆ ಚಕ್ಲಿ ಹಾಗಲ್ಲ, ಇದು ಬೇರೆ. ಈ ಕಡಲೆ ಹಿಟ್ಟನ್ನು ತೆಗೆದುಕೊಂಡು ಅಥವಾ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಇದನ್ನೆಲ್ಲ ಬೆರೆಸಿ ಏನೋ ಮಾಡಿ ಕೋಡು ಬಳೆ ಮಾಡ್ತಾರೆ. ಇದರಲ್ಲಿ ಚಕ್ಕಲಿ ಹಾಗೆ ಅದು ಮುಳ್ಳು ಇರೋದಿಲ್ಲ, ಅದು ಸೀದಾ ಸಾದಾ ಇರ್ತದೆ. ಹಾಗೆ ಕೋಡು ಬಳೆ ಆಯ್ತಂತೆ ಅಭಿವೃದ್ಧಿ ಕಾರ್ಯ. ಈ ಅಭಿವೃದ್ಧಿ ಕಾರ್ಯ ಏನೇನು ಅಭಿವೃದ್ಧಿ ಮಾಡ್ತೇವಲ್ಲ, ಅದು ಕೋಡು ಬಳೆ ಹಂಗೆ ಆಗಿಬಿಟ್ಟಿದೆ. ಕೋಡು ಬಳೆ ಬಾಯಿಗೆ ಹಾಕಿದ ಕೂಡಲೇ ಜಗದು ಹೋಗ್ಬಿಡ್ತದೆ, ಅದ್ರ ಒಳಗೆ ಪೊಳ್ಳಿರ್ತದೆ, ಅದರಿಂದ ಜಗತ್ತು ತಿನ್ನೋದು ಕಷ್ಟ ಅಲ್ಲ. ಹೀಗೆಂದರೇನಯ್ಯ ಹೇಳು ಮಾರಾಯ, ಏನು ಕೋಡು ಬಳೆ ಅಂದ್ಯಲ್ಲ ಅದೇನು ವಿವರ ಮಾಡಿ ಹೇಳು ಅಂತ ಕೇಳ್ತಾನೆ ಒಬ್ಬ. ತುಸು ವಿಚಾರಿಸಿ ನೋಡು ಒಂದೆಡೆಗೆ ಕೂತು, ಈ ಅಭಿವೃದ್ಧಿ ಕಾರ್ಯದ ರೀತಿಯನ್ನು ಮತ್ತು ಕೋಡು ಬಳೆಯ ಉದಾಹರಣೆಯನ್ನು ಒಂದು ಕಡೆ ವಿಚಾರ ಮಾಡಿ ನೋಡು. ಕೋಡು ಬಳೆ ಎನ್ನುವುದು ನಡುಮಧ್ಯ ತೂತು. ಕೋಡು ಬಳೆಯ ಮಧ್ಯದಲ್ಲೇ ತೂತಿದೆ. ಯಾವುದು ತೂತಿರ್ತದೆ ಅದನ್ನು ಬೇಗ ಮುರಿಲಿಕ್ಕೆ ಬರ್ತದೆ. ಹಾಗೆ ನಮ್ಮ ಅಭಿವೃದ್ಧಿ ಕಾರ್ಯವೂ ಸಹ ಒಂದು ಗುರಿಯನ್ನು ಮುಟ್ಟಲಾರದೆ ಮಧ್ಯದಲ್ಲೇ ಮುರಿದು ಬೀಳ್ತವೆ. ಹೊರಗಡೆಯಲ್ಲಿ ಚಂದ, ಒಳಗಡೆಯಲ್ಲಿ ಏನೂ ಇರೋದಿಲ್ಲ. ಯಾವುದು ಕೆಂಚಾಗಿರ್ತದೋ, ಯಾವುದು ಸತುವಾಗಿರ್ತದೋ ಅದನ್ನು ಮುರಿಲಿಕ್ಕೆ ಬರೋದಿಲ್ಲ, ಅದು ಗಟ್ಟಿಯಾಗಿರ್ತದೆ. ಆದರೆ ನಮ್ಮ ಅಭಿವೃದ್ಧಿ ಕಾರ್ಯ ಕೋಡು ಬಳೆಯಂತೆ. ದೇಶದ ಅಭಿವೃದ್ಧಿಯ ಕಾರ್ಯವನ್ನು ಪ್ರತಿಯೊಬ್ಬರೂ ಪ್ರಾಮಾಣಿಕವಾಗಿ, ನಿಷ್ಠೆಯಿಂದ, ಕಾಯ ವಾಚ ಮನಸ್ಸಾಗಿ ತ್ರಿಕರಣಪೂರ್ವಕವಾಗಿ ಮಾಡಬೇಕಾಗುತ್ತೆ. ಆದರೆ ನಮಗೆ ಅಭಿವೃದ್ಧಿ ಯೋಜನೆಗಳು ಭಾಳ ಬರ್ತಾಯಿವೆ. ಅದಕ್ಕಾಗಿ ಬಜೆಟ್ನಲ್ಲಿ ಭಾಳಷ್ಟು ಹಣಗಳನ್ನು ವಿನಿಯೋಗಿಸಲಾಗ್ತದೆ. ಆ ಬಜೆಟ್ ಓದಿದ್ರೆ ನಮಗೆ ಆಶ್ಚರ್ಯ. ಇದಕ್ಕೆ 1,000 ಕೋಟಿ, ಇದಕ್ಕೆ 800 ಕೋಟಿ, ಇದಕ್ಕೆ 600 ಕೋಟಿ ಅಂತೆಲ್ಲ ಆ ಬಜೆಟನ್ನು ಕೊನೆಗೆ ಪುಸ್ತಕ ಮಾಡಿಕೊಡ್ತಾರೆ. ಆಮೇಲೆ ಅದು ಅನುಷ್ಠಾನ ಆಗುವಾಗ ಅಷ್ಟೆಲ್ಲ ಕೋಟಿಗಳು ಏನಾದವು, ಅದರಲ್ಲಿ ಸರ್ಕಾರದ ಮಂತ್ರಿಮಾನ್ಯರಿಗೆ ಎಷ್ಟು ಪಾಲು, ಮುಖ್ಯ ಇಂಜಿನಿಯರಿಗೆ ಎಷ್ಟು, ಆಮೇಲೆ ಕಂತ್ರಾಟದಾರ ಉಳಿದ ಇಲಾಖೆಗಳಿಗೆ ಎಷ್ಟು ಹಣವನ್ನು ಕೊಡಬೇಕು, ಕಡೆಗೆ ಅಷ್ಟು ಕೊಟ್ಟ ಮೇಲೆ ಅವೆಷ್ಟು ಉಳಿಸ್ಕೊಳ್ಬೇಕು, ಆಮೇಲೆ ಉಳಿಸ್ಕೊಂಡು ಎಷ್ಟು ಹಣವನ್ನು ಆತ ಅಭಿವೃದ್ಧಿಗೆ ವಿನಿಯೋಗಿಸಬೇಕು. ಹಾಗಾಗಿ ಕೆಲವು ಕಟ್ಟಡಗಳು ಕಟ್ಟಿ 1-2 ವರ್ಷದಲ್ಲೇ ಉದುರು ಬಿದ್ದೋಗ್ಬಿಡ್ತವೆ, ಮಳೆಯಲ್ಲಿಯೋ ಮಳೆ ಇಲ್ಲದೇನೂ ಬೀಳ್ತವೆ. ಈ ಅಭಿವೃದ್ಧಿ ಕಾರ್ಯ ಅದಕ್ಕಾಗಿ ಕೋಡು ಬಳೆ ಹಾಗೆ ಅಂತ ದಿನಕರ್ ದೇಸಾಯಿ ಅವರು ವಿಡಂಬಿಸ್ತಾರೆ. ಅವರು ಒಬ್ಬ ಸಂಸದರಾಗಿಯೂ ಇದನ್ನೆಲ್ಲ ನೋಡಿದ